ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಕ್ಫ್ ಕಾಯ್ದೆ ತಿದ್ದುಪಡಿ ವಿಚಾರದಲ್ಲಿ ಮೋದಿ ಮಹತ್ವದ ಹೆಜ್ಜೆ ಸುಳಿವು ಸಿಗ್ತಾ ಇದೆ. ಈಗ ಜಗದಾಂಬಿಕಾ ಪಾಲ್ ಪ್ರತಿಪಕ್ಷಗಳಿಗೆ ಶಾಕ್ ಕೊಡ್ತಿದ್ದಾರೆ. ವಕ್ಫ್ ತಿದ್ದುಪಡಿ ವಿಚಾರದಲ್ಲಿ ಮಹತ್ವದ ಹೆಜ್ಜೆಯನ್ನ ಇಡ್ತೀವಿ ಅನ್ನುವಂಥ ಎಚ್ಚರಿಕೆಯ ಸಂದೇಶ ಜೆಪಿಸಿ ಮತ್ತು ಸರ್ಕಾರದ ನಡೆ ಸರಿ ಇಲ್ಲ ಅನ್ನೋ ರೀತಿಯ ಆಕ್ರೋಶ ಸ್ಫೋಟವಾಗಿದೆ. ಕರ್ನಾಟಕದಲ್ಲೂ ವಕ್ಫ್ಗೆ ಸಂಬಂಧಪಟ್ಟಂತೆ ದೊಡ್ಡ ಜಟಾಪಟಿ ಶುರುವಾಗಿದ್ದು ದಾಖಲೆಗಳು ರಿಲೀಸ್ ಆಗಿವೆ. ಇಂಟ್ರೆಸ್ಟಿಂಗ್ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕಳೆದ ಅಧಿವೇಶನದಲ್ಲಿ ವಕ್ಫ್ ತಿದ್ದುಪಡಿ ಮಂಡನೆ ಆಯಿತು. ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾದ ಕಾರಣ ಆಯಿತು ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ ಇದನ್ನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಅಂದರೆ ಎಲ್ಲ ಸಂಸದರನ್ನು ಒಳಗೊಂಡ ಬೇರೆ ಬೇರೆ ಪಕ್ಷಗಳ ಸಂಸದರನ್ನು ಒಳಗೊಂಡಂಥ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಡೀಟೇಲ್ ಆಗಿ ಅಧ್ಯಯನ ಆಗಲಿ, ವರದಿ ರೆಡಿ ಆಗಲಿ, ಮುಂದಿನ ಅಧಿವೇಶನದಲ್ಲಿ ಮಾಡೋಣ ಅನ್ನೋ ರೀತಿ ಟೈಮ್ ತಗೊಂಡಿದ್ದಾಯಿತು. ಜಗದಾಂಬಿಕಾ ಪಾಲ್ ಅವರ ನೇತೃತ್ವ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ದೇಶದ ಉದ್ದಗಲಕ್ಕೂ ಓಡಾಡಿ ರಿಪೋರ್ಟ್ ರೆಡಿ ಮಾಡಿದೆ. ಕರ್ನಾಟಕದಲ್ಲೂ ಕೂಡ ಮೂಲೆ ಮೂಲೆಯಿಂದ ಸಾವಿರಾರು ಮನವಿ ದೂರು ಎಲ್ಲ ಹೋಗಿದೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ. ವಿಜಯಪುರಕ್ಕೆ ವಿಸಿಟ್ ಕೂಡ ಮಾಡಿದ್ರು ಜಗದಾಂಬಿಕಾ ಪಾಲ್, ನೆನಪಿದೆ ನಮಗೆ. ಈಗ ಈ ಚಳಿಗಾಲದ ಅಧಿವೇಶನದಲ್ಲಿ ಇದನ್ನು ಶತಾಯಗತಾಯ ಮಾಡೇ ಸಿದ್ಧ ಅಂತ ಅಮಿತ್ ಶಾ ಅವರು, ಮೋದಿ ಎಲ್ಲ ಘೋಷಣೆ ಮಾಡಿದ್ದಾಗಿದೆ. ಮಹಾರಾಷ್ಟ್ರ ಎಲೆಕ್ಷನ್ ಅಖಾಡದಲ್ಲಿ ಅಮಿತ್ ಶಾ ಓಪನ್ ಆಗಿ ಹೇಳಿದ್ದಾರೆ, ಯಾಕೆ ಮಾಡಬಾರ್ದು, ಮಠ ಮಂದಿರ ರೈತರ ಜಮೀನೆಲ್ಲ ಯಾರು ಬೇಕಾದ್ರೂ ನುಂಗಬಹುದಾ, ಹಾಗಾದ್ರೆ ಯಾಕೆ ತಪ್ಪನ್ನ ಸರಿಪಡಿಸಬಾರ್ದು, ಯಾಕೆ ಇತಿಹಾಸದ ಈ ಮಹಾ ತಪ್ಪನ್ನ ಸರಿ ಮಾಡಬಾರ್ದು ಅಂತ ಗುಡುಗಿದ್ದನ್ನ ನೋಡಿದ್ವಿ. ಸೊ ಈ ವಕ್ಫ್ ತಿದ್ದುಪಡಿ 44 ಅಂಶಗಳ ತಿದ್ದುಪಡಿ ಶತಸಿದ್ಧ ಅನ್ನೋ ಸುಳಿವು ಸಿಕ್ಕಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ. ಎಲ್ಲರೂ ಹೋಗಿ ಈಗ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅವಧಿಯನ್ನು ವಿಸ್ತರಿಸಬೇಕು, ಈಗಲೇ ತಿದ್ದುಪಡಿ ಮಾಡಿಬಿಡಬಾರ್ದು ಅಂತ ಆಕ್ರೋಶ ಮಾತುಗಳನ್ನು ಆಡ್ತಿದ್ದಾರೆ. ಆದ್ರೆ ಜಗದಾಂಬಿಕಾ ಪಾಲ್ ಅದನ್ನ ಸಾರಾಸಗಟ್ಟಾಗಿ ತಳ್ಳಿ ಹಾಕಿದ್ದಾರೆ. ಯಾಕೆ ವಿಸ್ತರಿಸಬೇಕು, ಏನು ಉಳ್ಕೊಂಡಿದೆ ನಿಮ್ಗಿನ್ನು, ಎಲ್ಲ ಸೆಕ್ಷನ್ ನಿಂದ ಅಭಿಪ್ರಾಯ ಸಂಗ್ರಹ ಆಗಿದೆ ಅಂತ ಅವ್ರು ಹೇಳ್ತಿರೋದು. ದೇಶದ ಉದ್ದಗಲಕ್ಕೂ ಓಡಾಡಿ ಬೇರೆ ಬೇರೆ ಮೀಟಿಂಗ್ಗಳನ್ನು ಮಾಡಿ ಎಲ್ಲ ಕಡೆಯಿಂದ ಅಭಿಪ್ರಾಯ ಸಂಗ್ರಹ ಆಗಿದೆ, ವರದಿಯೂ ರೆಡಿ ಆಗಿದೆ, ಇನ್ನೇನಕ್ಕೆ ವೇಟ್ ಮಾಡಬೇಕು, ಅದು ಸಾಧ್ಯವೇ ಇಲ್ಲ, ಇದು ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಜಗದಾಂಬಿಕಾ ಪಾಲ್ ಕರ್ನಾಟಕಕ್ಕೆ ಬಂದಾಗ ನೇರವಾಗಿ ಹೇಳಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ಸರ್ಕಾರದ ಹಸ್ತಕ್ಷೇಪವಿಲ್ಲದೆ ಈ ರೀತಿ ಆಗೋಕೆ ಸಾಧ್ಯವೇ ಇಲ್ಲ ಅಂತೆಲ್ಲ ಅವರು ಗುಡುಗೆ ಹೋಗಿದ್ರು. ಈಗ ಸಾಧ್ಯವಿಲ್ಲ, ಈ ವರದಿ ಫೈನಲ್ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಸ್ಪೀಕರ್ ಹೋಗಿ ಭೇಟಿಯಾಗಿದ್ದಾರೆ. MIM OIC ಸೇರಿದಂತೆ INDI ಕೂಟದ ಬೇರೆ ಸಂಸದರು, ಈ JPC ಸದಸ್ಯರು ಯಾರ್ಯಾರಿದ್ದಾರೆ ಅವರೆಲ್ಲ ಹೋಗಿ ಭೇಟಿಯಾಗಿದ್ದಾರೆ. ಈ ಬಾರಿ ತಿದ್ದುಪಡಿ ಮಾಡೋಕೆ ನಾವು ಅವಕಾಶ ಮಾಡಲ್ಲ, ಈ ದೇಶದ ಅಲ್ಪಸಂಖ್ಯಾತರಿಗೆ ಮಾಡ್ತಿರುವಂತಹ ಅತಿ ದೊಡ್ಡ ಅನ್ಯಾಯ ಆಗತ್ತೆ, ಇದು ಅವರ ಹಕ್ಕನ್ನ ಹೇಗೆ ಕಿತ್ಕೊಳ್ಳೋಕೆ ಸಾಧ್ಯ, ಅವ್ರಿಗಿರುವಂತಹ ಅವಕಾಶವನ್ನ ಈ ರೀತಿ ತುಳಿದು ಹಾಕೋಕ್ ಆಗಲ್ಲ, ನಾವು ಒಪ್ಪಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದು ಸ್ಪೀಕರ್ ಭೇಟಿಯಾಗಿದ್ದಾರೆ, ಪ್ರಯತ್ನವನ್ನು ಮುಂದುವರಿಸ್ತಿದ್ದಾರೆ. ಆದ್ರೆ ಯಾವ ಕಾರಣಕ್ಕೂ ಈ ತಿದ್ದುಪಡಿ ತಡೆಯೋಕ್ ಸಾಧ್ಯವಿಲ್ಲ ಅಂತ ಮೋದಿ ಅಮಿತ್ ಶಾ ಮೆಸೇಜ್ ಕೊಟ್ಟಿದ್ದನ್ನ ನೆನಪು ಮಾಡ್ಕೊಳ್ಬಹುದು. ಭರ್ಜರಿ ತಯಾರಿ ನಡೀತಾ ಇದೆ. ದೇಶದ ಇತಿಹಾಸದಲ್ಲಿ ಆಗಿರುವಂತಹ ಮಹಾಪ್ರಮಾದವನ್ನ ಸರಿಪಡಿಸ್ತೀವಿ ಅನ್ನೋ ಸಂದೇಶ ಈಗಾಗಲೇ ಸಿಕ್ಕಿಬಿಟ್ಟಿದೆ. ವಕ್ಫ್ ತಿದ್ದುಪಡಿ ಮಾಡೋದಿಕ್ಕೆ ಹೊರಟಿರೋ ಹೊತ್ತಲ್ಲೇ ಮೋದಿ ಕೊಟ್ಟಿರೋ ಬಿಗ್ ಮೆಸೇಜ್ ಏನು, ತೀವ್ರ ವಿರೋಧದ ನಡುವೆನೆ ಭಾರತದಲ್ಲಿ ಸಂವಿಧಾನ ಮಾತ್ರ ನಡೆಯುತ್ತೆ ಮತ್ತು ಆ ಸಂವಿಧಾನದಲ್ಲಿ ವಕ್ಫ್ಗೆ ಜಾಗ ಇಲ್ಲ, ವಕ್ಫ್ ಉಲ್ಲೇಖ ಇಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳುವ ಮೂಲಕ ವಕ್ಫ್ ವಿಚಾರದಲ್ಲಿ ಈಗ ಏನು ಊಹೆ ಮಾಡ್ಲಾಗ್ತಿದೆಯೋ, ಏನ್ ನಡೀತಿದೆಯೋ ಅದಕ್ಕೂ ದೊಡ್ಡ ಹೆಜ್ಜೆಯನ್ನು ಇಡ್ತಾರ. ಫಾರ್ ಎಕ್ಸಾಂಪಲ್, ಬಿಜೆಪಿ ಮಿತ್ರ ಪಕ್ಷ ಬಿಹಾರದಲ್ಲಿ ಆಡಳಿತ ಪಕ್ಷದ ಮಿನಿಸ್ಟರ್ ಒಬ್ರು ಹೇಳ್ತಿದ್ದಾರೆ, ತಿದ್ದುಪಡಿ ಅಲ್ಲ ಇದು ರದ್ದಾಗಬೇಕು, ಕಿತ್ತೆಸಬೇಕು ಅಂತ. ಅಷ್ಟರ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಗ್ತಿರೋ ಹೊತ್ತಲ್ಲಿ ಮೋದಿ ಹೇಳ್ತಿರೋದು, ಈ ದೇಶದಲ್ಲಿ ಸಂವಿಧಾನದ ಅನುಗುಣವಾಗಿ ಮಾತ್ರ ಕೆಲಸಗಳು ನಡೀತಾವೆ ಅಂತ. ನೋಡಿ ಯಾವ್ಯಾವ ರೀತಿ ಹೋರಾಟ ಶುರುವಾಗಿದೆ ಅಂತ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ವರದಿ ಕೊಟ್ಟು ತಿದ್ದುಪಡಿಯನ್ನ ಈ ಸಲ ಮಾಡೇ ಸಿದ್ಧ ಅಂತ ಮೋದಿ ಏನಾದ್ರೂ ನಿರ್ಧಾರ ತಗೊಂಡಿದ್ದೇ ಹೌದಾದ್ರೆ ನಾವು ಸಂಸತ್ ಭವನದ ಮುಂದೆ ಕೂತು ಅನಿರ್ದಿಷ್ಟಾವಧಿಯ ಧರಣಿ ಹೂಡ್ಲೇಬೇಕಾಗತ್ತೆ, ಯಾವ ಹಂತಕ್ಕೆ ಬೇಕಾದ್ರೂ ಹೋರಾಟ ಹೋಗಬಹುದು ಅನ್ನುವಂಥ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿರೋದು. ಈ ಕಡೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವಕ್ಫ್ ಬಿಲ್ ಈ ವಿಚಾರದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಎಲ್ಲ ಬಗೆಯ ಹೋರಾಟ, ಯಾವ ರೀತಿ ಕಾನೂನು ದಾರಿ ಇದೆ ಎಲ್ಲವನ್ನ ಹುಡುಕಿ ನಾವು ಹೋರಾಟ ಮಾಡ್ತೀವಿ, ಇದು ಇಲ್ಲಾಜಿಕಲ್, ಆಂಟಿ ಡೆಮೊಕ್ರೆಟಿಕ್ ಅಂತ ಮುಗಿಬೀಳ್ತಿದೆ. ಮತ್ತೊಂದು ಕಡೆ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ
ಸೆಷನ್ನಲ್ಲಿ ಇದರ ವಿರುದ್ಧ ರೆಸಲ್ಯೂಷನ್ ಟೇಬಲ್ ಮಾಡೋದಕ್ಕೆ ವೆಸ್ಟ್ ಬೆಂಗಾಲಲ್ಲಿ ತಯಾರಿ ನಡೀತಾ ಇದೆ. ಈ ರೀತಿ ದೇಶವ್ಯಾಪಿ BJP ತರೋದಕ್ಕೆ ಹೊರಟಿರುವಂಥ ವಕ್ಫ್ ತಿದ್ದುಪಡಿಯನ್ನು ವಿರೋಧಿಸಿ ತೀವ್ರ ಹೋರಾಟ ಈಗ ಶುರುವಾಗ್ತಿರೋದು. ಇತ್ತ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ನೋಡಿ. ಕರ್ನಾಟಕದಲ್ಲಿ BJP ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತು. ಆದರೆ BJPಯಲ್ಲೇ ಮನೆ ಒಡೆದು ಚೂರಾಗಿ ಈಗ ವಕ್ಫ್ ಹೋರಾಟದ ವಿಚಾರದಲ್ಲಿ ಬಟ ಬಯಲಾಗಿ ಹೋಗಿದೆ. ಯತ್ನಾಳ್ ಅವರಲ್ಲಿ ಬೀದರಲ್ಲಿ ಹೋರಾಟ ಮಾಡ್ತಾರೆ, ಅವ್ರಿಗೂ ಒಂದು ಗುಂಪು ಅಡ್ಡ ಹಾಕತ್ತೆ, ಪಕ್ಷ ಹೊಡಿತಿದ್ದೀರಿ ಅಂತ ಅವರವರ ಜಟಾಪಟಿನೇ ಜಾಸ್ತಿ ಆಗಿಬಿಟ್ಟಿದೆ. ವಕ್ಫ್ ವಿಚಾರಕ್ಕಿಂತ ಹೆಚ್ಚಾಗಿ ಪಕ್ಷದ ಒಳಗಿನ ಜಟಾಪಟಿಯಲ್ಲಿ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋ ಥರ ಕಾಣಿಸ್ತಿಲ್ಲ. ಈಗ ಕಾಂಗ್ರೆಸ್ ದಾಖಲೆ ಬಿಡ್ತಾ ಇರೋದು. ಕಾಂಗ್ರೆಸ್ ಹೇಳ್ತಾ ಇದೆ, ಏನು ಮುಖವಾಡ ಹಾಕ್ಕೊಂಡಿದ್ದೀರಿ ಜನರ ಕಣ್ಣಿಗೆ ಮಣ್ಣೆರಚೋದಕ್ಕೆ, ಒಂದೊಂದು ದಾಖಲೆನೂ ಈಗ ಬಿಚ್ಚಿಟ್ಟು ನಿಮ್ಮನ್ನು ಬೆತ್ತಲೆ ಮಾಡ್ತೀವಿ ಅಂತ ಸವಾಲು ಹಾಕಿದ್ದಾರೆ. DK ಶಿವಕುಮಾರ್ ಅವರು ಓಪನ್ ಚಾಲೆಂಜ್ ಹಾಕಿದ್ದಾರೆ. ಯಾಕಂದರೆ BJP ಸರ್ಕಾರದ ಅವಧಿಯಲ್ಲಿ ಅತಿ ಹೆಚ್ಚು ನೋಟಿಸನ್ನು ಕೊಡಲಾಗಿತ್ತು. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕೊಟ್ಟ ನೋಟಿಸ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಲೆಕ್ಕಕ್ಕೆ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. 2900 ಎಕರೆಗೆ ಅವ್ರ ಕಾಲದಲ್ಲಿ BJP ಸರ್ಕಾರದ ಅವಧಿಯಲ್ಲಿ ನೋಟಿಸ್ ಕೊಡಲಾಗಿತ್ತು. ಕುಮಾರ್ ಬಂಗಾರಪ್ಪ ನೇತೃತ್ವದ ಒಂದು ಕಮಿಟಿಯಿಂದ ವರದಿ ರೆಡಿಯಾಗಿ ಇಷ್ಟು ಎಕರೆಗೆ ನೋಟಿಸ್ ಕೊಟ್ಟಿದ್ರು. ಅದೇ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಜಮೀರ್ ಅವ್ರು ಹೋಗಿ ವಕ್ಫ್ ಅದಾಲತ್ ಮಾಡಿ ಏನೇನೋ ಮಾಡಿಬಿಟ್ರು ಅಂತ ಹೇಳುತ್ತಲ್ಲ BJP. ಈ ಅವಧಿಯಲ್ಲಿ ಆಗಿದ್ದು ಬರೀ 300 ಎಕರೆಗೆ ನೋಟಿಸು. ಇಲ್ಲೇ ಗೊತ್ತಾಗುತ್ತೆ BJPಯ ಬಣ್ಣ ಬಯಲಾಗತ್ತೆ ನೋಡಿ. ಎಲ್ಲವನ್ನ ದೇಶದ ಜನರ ಮುಂದೆ ತೆರೆದಿಡ್ತೀವಿ ಅಂತ ಹೇಳ್ತಾ ಇದ್ದು BJPನೂ ಕೌಂಟರ್ ಕೊಡ್ತಿದೆ. ನಾವು ರೈತರಿಗೆಲ್ಲ ನೋಟಿಸ್ ಕೊಟ್ಟಿರಲಿಲ್ಲ, ವಾಣಿಜ್ಯ ಕಟ್ಟಡಗಳಿಗೆ ಒತ್ತುವರಿ ಮಾಡ್ಕೊಂಡವ್ರಿಗೆ ಕೊಟ್ಟಿದ್ವಿ. ಫಾರ್ ಎಕ್ಸಾಂಪಲ್ ಈಗ ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟ್ ಹೇಳುತ್ತಲ್ಲ, ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರು ಸೇರಿದಂತೆ ರಾಜಕಾರಣಿಗಳು ದೊಡ್ಡ ಮಟ್ಟದಲ್ಲಿ ಕಬಳಿಸಿದ್ದಾರೆ ಅಂತ. ಅದನ್ನ ಸರಿ ಮಾಡಬೇಕು ಅಂತ ಈಗಲೂ ಹೇಳ್ತೀವಿ ನಾವು. ಬೊಮ್ಮಾಯಿ ಅವ್ರು ಹೇಳ್ತಾರಲ್ಲ, ಅವ್ರ ಭಾಷಣದ ವಿಡಿಯೋ ವೈರಲ್ ಆಗ್ತಿದ್ದಂಗೆ ನಾನು ಹೇಳಿದ್ದು ರೈತರಿಗಲ್ಲ ಬೇರೆಯವ್ರಿಗೆ, ಒತ್ತುವರಿ ಮಾಡ್ಕೊಂಡವ್ರಿಗೆ, ದೊಡ್ಡವರೇ ಇದ್ದಾರೆ ಇದರಲ್ಲಿ ಅಂತೆಲ್ಲ ಹೇಳಿದ್ರಲ್ಲ, ಅದೇ ರೀತಿಯ ದಾಟಿಯಲ್ಲಿ BJP ಆನ್ಸರ್ ಮಾಡ್ತಿದೆ. ಈಗ ಒಂದು ಹೇಳಬಹುದು BJP, ಹೌದು ನಮ್ಮ ಸರ್ಕಾರದಲ್ಲೂ ತಪ್ಪಾಗಿರಬಹುದು, ಒಪ್ಕೊಳ್ಳೇಬೇಕಲ್ಲ. ಈಗ ಅವ್ರ ಕಾಲದಲ್ಲೂ ನೋಟಿಸ್ ಹೋಗಿದೆ ಅನ್ನೋದೇ ಹೌದಾದ್ರೆ, ರೈತರಿಗೋ ಮತ್ತೊಬ್ರಿಗೋ ನೋಟಿಸ್ ಹೋಗಿದೆ ಅನ್ನೋದೇ ಹೌದಾದ್ರೆ, ಹೌದು ಎಲ್ಲರ ಅವಧಿಯಲ್ಲೂ ತಪ್ಪಾಗ್ತಿದೆ. ಯಾಕಂದ್ರೆ ಈ ಕಾಯ್ದೆ ವಕ್ಫ್ ತಿದ್ದುಪಡಿ ಹಿಂದಾಗಿದ್ದು ಅಂತಹ ಪರಮಾಧಿಕಾರವನ್ನು ಕೊಟ್ಟು ಬಿಟ್ಟಿದೆ ವಕ್ಫ್ಗೆ. ಆ ರೀತಿಯ ಪರಮಾಧಿಕಾರ ಇದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸಮಾನ ನ್ಯಾಯ ಆಗಲ್ಲ. ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ತಿದ್ದುಪಡಿ ತರೋಕೆ ಹೊರಟಿದೆ ಅಂತ ಬಿಟ್ಟರೆ ಮುಗಿದು ಹೋಯ್ತು. ಕಾಂಗ್ರೆಸ್ಗೆ ಅದು ಬಿಗ್ ಕೌಂಟರ್ ಆಗುತ್ತೆ, ಕಾದು ನೋಡಬೇಕು. ಈಗ BJP ಜಟಾಪಟಿಗೆ ಇಳಿದಿದೆ, ನಾವು ಕೊಟ್ಟಿದ್ದೇ ಬೇರೆ, ನೀವು ಮಾಡ್ತಿರೋದೇ ಬೇರೆ ಅಂತ. ಸಿದ್ದರಾಮಯ್ಯ ಸರ್ಕಾರ ನಿಮ್ಮನ್ನ ಬೆತ್ತಲೆ ಮಾಡಿ ನಿಲ್ಲಿಸ್ತೀವಿ, ನೋಡ್ತಾ ಇರಿ, ಎಲ್ಲ ಬಯಲಾಗುತ್ತೆ ಅಂತ ಆಕ್ರೋಶ ಕೆಂಡ ಕಾರ್ತಿರೋದು. ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ವಕ್ಫ್ ಜಟಾಪಟಿ ರಾಜ್ಯದಲ್ಲೂ ಜೋರಾಗಿದೆ. ಈ ಹೊತ್ತಲ್ಲಿ ಈ ವಕ್ಫ್ ವಿರೋಧಿಗಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋದು ಶತಸಿದ್ಧ ಅನ್ನೋ ಸಂದೇಶ ಮೋದಿ ಅಮಿತ್ ಶಾ ಕಡೆಯಿಂದ ಬರ್ತಿರೋದು. ವರದಿ ಫೈನಲ್ ಆಗುವ ಮೂಲಕ ಜಗದಾಂಬಿಕಾ ಪಾಲ್ ವರದಿಯನ್ನ ಸಿದ್ಧ ಮಾಡುವ ಮೂಲಕ ಮೆಸೇಜ್ ಅನ್ನ ರವಾನಿಸಿದ್ದಾರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.